ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಡೇಟ್ ಕೂಡ ಬಂದಿದೆ. ಯಾವ ಡೇಟ್ಗೆ ಎಕ್ಸಾಮ್ ಇದೆ, ಆಮೇಲೆ ಯಾವ ಸಿಟಿದಲ್ಲಿ ನಿಮ್ಮ ಎಕ್ಸಾಮ್ ಬರ್ತಾ ಇದೆ ಅನ್ನೋದು ಕೂಡ ಈಗಾಗಲೇ ನಿಮ್ಗೆ ಗೊತ್ತಾಗಿರಬಹುದು. ಹಾಗೂ ಇನ್ನು ಯಾರು ನಿಮ್ಮ ಎಕ್ಸಾಮ್ ಡೇಟ್ ಮತ್ತು ನಿಮ್ಮ ಎಕ್ಸಾಮ್ ಸಿಟಿಯನ್ನ ಚೆಕ್ ಮಾಡ್ಕೊಂಡಿಲ್ಲ, ಅವರು ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಎಕ್ಸಾಮ್ ಡೇಟ್ ಯಾವಾಗ ಐತಿ, ಆಮೇಲೆ ಯಾವ ಸಿಟಿದೊಳಗೆ ಬಂದೈತಿ ಅಂತೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಕಾಲ್ ಮಾಡ್ತಾ ಇದ್ರು, ಆಮೇಲೆ ಬಹಳಷ್ಟು ಕಮೆಂಟ್ಸ್ ಗಳು ಕೂಡ ನನಗೆ ಬಂದಿವೆ. ಸೊ ಆ ಕಮೆಂಟ್ಸ್ ಗಳಿಗೆ ಉತ್ತರವನ್ನ ಕೊಡೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಆಮೇಲೆ ಈ ಒಂದು ವಿಡಿಯೋವನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸೊ ಈಗಾಗಲೇ RPF ಕಾನ್ಸ್ಟೇಬಲ್ ಎಕ್ಸಾಮ್ ಒಂದು ಬಹಳಷ್ಟು ದಿನಗಳವರೆಗೆ ಎಲ್ಲರೂ ಕಾದು ಎಕ್ಸಾಮ್ ಇರುವಂತದ್ದು ಸಮೀಪ ಬಂತು. ಸೊ ಎಕ್ಸಾಮ್ ಸಮೀಪ ಬಂತು. ಈ ಎಕ್ಸಾಮ್ ಇರುವಂತದ್ದು ಸಿಟಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ ಆಗಿರುವಂತದ್ದು ಏನು ಅಂತಂದ್ರೆ, ಒಂದು ಮೆಸೇಜ್ ಬರ್ತಾ ಇದೆ ನನಗೆ, ಕಮೆಂಟ್ ಬರ್ತಾ ಇರುವಂತದ್ದು ಏನು ಅಂತಂದ್ರೆ, ಎಕ್ಸಾಮ್ ಸಿಟಿಯನ್ನ ಚೇಂಜ್ ಮಾಡಬಹುದಾ ಸರ್ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಬಹಳಷ್ಟು ವಿಷಯಗಳಿದಾವೆ, ನಿಮ್ಮ ಪ್ರಿಪರೇಷನ್ ಗೋಸ್ಕರ ಆಗಿರ್ಬಹುದು, ಮಾಕ್ ಟೆಸ್ಟ್ ಗಳ ಅವುಗಳ ಬಗ್ಗೆ ಆಗಿರ್ಬಹುದು, ಎಲ್ಲಾನು ಕೂಡ ಹೇಳ್ತೇನೆ. ಸೊ ಇಲ್ಲಿ RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಕಂಪ್ಲೀಟ್ ಕೋರ್ಸ್ ಈಗಾಗಲೇ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಈ ಏನ್ ಕಂಪ್ಲೀಟ್ ಕೋರ್ಸ್ ಐತಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಅವೈಲೇಬಲ್ ಇರುವಂತದ್ದು ಈಗಾಗಲೇ ನಿಮಗೆ ಗೊತ್ತೈತಿ. ಆಮೇಲೆ ಇದು ಒಂದು ಹೇಳುವಂತ ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ನಿಮ್ಗೆ 2ನೇ ತಾರೀಕು ಬಂತು, ಈಗ ಸಮೀಪನೆ ಬಂದಿದೆ. ಬಟ್ ಈಗಾಗಲೇ ನೀವು ತಯಾರಿಯನ್ನ ಮಾಡಿರುವಂತಹ ಅಭ್ಯರ್ಥಿಗಳು ಯಾರು ಇದೇರಿ, ಅವ್ರಿಗೆ ರಿವಿಷನ್ ಮಾಡೋದಕ್ಕೋಸ್ಕರ ಈ ಒಂದು ಬ್ಯಾಚ್ ಇರುವಂತದ್ದು ಬಹಳ ಒಂದು ಬೆನಿಫಿಟ್ ಇರುವಂತದ್ದು ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಈ ಬ್ಯಾಚ್ ದಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್ 3 ವಿಷಯದ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾವು. ನೀವು ಯಾವಾಗ ಬೇಕಾದವ ಕ್ಲಾಸಸ್ ಗಳನ್ನ ನೋಡಬಹುದು. ಆಮೇಲೆ ಅವುಗಳನ್ನ ರಿವಿಷನ್ ಗೋಸ್ಕರ ನೀವು ಇವುಗಳನ್ನ ಈ ಕ್ಲಾಸಸ್ ಗಳನ್ನ ಬಳಸ್ಕೋಬಹುದು. ರಿವಿಷನ್ ಈಗಾಗಲೇ ನೀವು ಎಲ್ಲ ಸ್ಟಡಿ ಮಾಡಿರ್ತೀರಿ, ಬಟ್ ಇನ್ನೊಂದ್ಸಲ ರಿವಿಷನ್ ಮಾಡ್ಬೇಕಂತಂದ್ರೆ ಈ ಕ್ಲಾಸಸ್ ಗಳನ್ನ ಇಯರ್ಫೋನ್ ಹಾಕೋದು, ಕ್ಲಾಸ್ ಗಳನ್ನ ನೀವು ಕೇಳ್ಕೋತ್ ಕುಂತ್ರ ಅಂತಂದ್ರ ನಿಮ್ಗೆ ಒಂದ್ಸಲ ಮತ್ತೆ ಏನಾಗ್ತತಿ, ರಿಪಿಟೇಷನ್ ಆಗ್ತತಿ. ಸೊ ಟೋಟಲ್ ಆಗಿ ಇವು ಎಲ್ಲಾ ಕ್ಲಾಸಸ್ ಗಳು ನಿಮಗೆ ಸೇರಿ 200 ಅವರ್ಸ್ ಆಗ್ತವೆ. 200 ಗಂಟೆವರೆಗೆ ಈ ಕ್ಲಾಸಸ್ ಗಳು ನಿಮ್ಗೆ ನಡೀತವೆ. 200 ಗಂಟೆವರೆಗೆ ನೀವು ಈ ಕ್ಲಾಸಸ್ ಗಳನ್ನ ನೋಡಿದ್ರೆ ಆಗುತ್ತೆ. ಬಟ್ 200 ಗಂಟೆ ನೋಡೋದು ಬಹಳ ಕಷ್ಟ ಅಂತ ಅನ್ಸುತ್ತೆ ಈಗ ಒಂದು 8 ದಿವಸದ ಒಳಗಡೆನೆ. ಆದ್ದರಿಂದ ನೀವ್ ಏನ್ ಮಾಡಬಹುದು ಅಂತಂದ್ರೆ, ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಐತಿ, ಅಥವಾ ನಿಮ್ಗೆ ಯಾವ ಟಾಪಿಕ್ ಇನ್ನೂ ಬರ್ತಾ ಇಲ್ಲ, ಸೊ ಯಾವ್ದು ಟಫ್ ಅನಿಸ್ತಾ ಇದೆ ನಿಮ್ಗೆ ಟಾಪಿಕ್, ಆ ಟಾಪಿಕ್ ಅನ್ನ ನೀವು ಈ ಒಂದು ಬ್ಯಾಚ್ ದಿಂದ ನೋಡ್ಕೋಬಹುದು, ಈ ಬ್ಯಾಚ್ ನ ತೆಗೆದುಕೊಂಡು. ಓಕೆ, ಎಲ್ಲಾನು ಕೂಡ ರೆಕಾರ್ಡೆಡ್ ಕ್ಲಾಸಸ್ ಇರೋದ್ರಿಂದ ನೀವು ಯಾವಾಗ ಬೇಕಾದ ಕ್ಲಾಸಸ್ ನೋಡಬಹುದು. ಆಮೇಲೆ ಈ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಓನ್ಲಿ 899 rupees ಅಲ್ಲಿ ಸಿಗ್ತಾ ಇದೆ. ಇದರ ವ್ಯಾಲಿಡಿಟಿ ಬಂದ್ಬಿಟ್ಟು ನಿಮ್ಗೆ 6 months ವರೆಗೆ ಈ ವ್ಯಾಲಿಡಿಟಿ ಸಿಗ್ತಾ ಇದೆ. ಅಂದ್ರೆ ಇವತ್ತು ನೀವು ಈ ಒಂದು ಬ್ಯಾಚ್ ಪರ್ಚೇಸ್ ಮಾಡಿರಂತಂದ್ರೆ ಇವತ್ತಿಂದ 6 months ವರೆಗೆ ನಿಮ್ಗೆ ಈ ಬ್ಯಾಚ್ ಇರುವಂತದ್ದು ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಯಾವ ನಂಬರ್ಗೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಆ ಬ್ಯಾಚ್ ಗೋಸ್ಕರ. ಇಲ್ಲ ಅಂತಂದ್ರೆ ನನಗೆ ನೀವು ಒಂದು ಮೆಸೇಜ್ ಮಾಡ್ಬೇಕು. ಇದೇನ್ ನಂಬರ್ ಹೇಳಿದೆ ನಾನು, ಈ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ. ಏನಂತ ಮೆಸೇಜ್ ಮಾಡ್ಬೇಕು ಅಂತಂದ್ರೆ, RPF ಕಾನ್ಸ್ಟೇಬಲ್ ಅಂತ ಹೇಳಿ ನನಗೆ ಒಂದು ಮೆಸೇಜ್ ಮಾಡ್ರಿ ಅಂತಂದ್ರ ಆ ನಂಬರ್ಗೆ ವಾಟ್ಸ್ಆಪ್ ದಲ್ಲಿ. ಸೊ ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರ ಸ್ಕ್ಯಾನರ್ ಅನ್ನ ಕಳಿಸ್ತೀವಿ. ಸೊ ಸ್ಕ್ಯಾನರ್ ಕಳಿಸಿದ ಮೇಲೆ ನೀವು ಏನ್ ಮಾಡ್ಬೇಕು, ಫೀಸ್ ಪೇಡ್ ಮಾಡ್ಬೇಕು. ಫೀಸ್ ಪೇಡ್ ಮಾಡಿದ ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಗೆ ಕಳಿಸ್ಬೇಕು. ಇಷ್ಟು ಪ್ರೊಸೆಸ್ ಆದ್ಮೇಲೆ ಇವೆಲ್ಲ ಕ್ಲಾಸಸ್ಗಳು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ. ವಾಟ್ಸ್ಆಪ್ ನಂಬರ್ದಲ್ಲಿ ಎಲ್ಲಾನು ಕೂಡ ಲಿಂಕ್ ಗಳು ಇರ್ತವೆ. ಉದಾಹರಣೆಗೆ ರೀಸನಿಂಗ್ ಇದೆ. ಸೊ ರೀಸನಿಂಗ್ ದೊಳಗ ಕ್ಲಾಸ್ 1 ಅಂತ ಇರ್ತೈತಿ, ಅದ್ರ ಕೆಳಗೆ ಒಂದು ಲಿಂಕ್ ಇರ್ತೈತಿ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ ಅಂತಂದ್ರ 1ನೇ ಕ್ಲಾಸ್ ಓಪನ್ ಆಗುತ್ತೆ. ಎಲ್ಲಿ ಓಪನ್ ಆಗ್ತಾವು ಅಂತಂದ್ರ ಯೂಟ್ಯೂಬ್ ಒಳಗನ ಓಪನ್ ಆಗ್ತಾವ. ಬಟ್ ಯೂಟ್ಯೂಬ್ ಒಳಗ ಎಲ್ಲಾ ಕ್ಲಾಸಸ್ ಗಳನ್ನ ನಾವ್ ಏನ್ ಮಾಡಿವಿ ಅಂತಂದ್ರ ಲಾಕ್ ಮಾಡಿರ್ತೇವಿ. ನೀವು ಫೀಸ್ ಪೇಡ್ ಆದ್ಮೇಲೆ ಆ ಲಾಕ್ ಅನ್ನ ತೆಗೆದು ಈ ಲಿಂಕ್ ಅನ್ನ ಕಳ್ಸಿರ್ತೇವಿ ನಾವು. ಈ ಲಿಂಕ್ ಅನ್ನ ನೀವು ತೆಗೆದುಕೊಂಡು ಬೇರೆದವ್ರಿಗೆ ಶೇರ್ ಮಾಡಿರಿ ಅಂತಂದ್ರ ಅವು ನಿಮ್ಗೆ ಬೇರೆದವ್ರಿಗೆ ಓಪನ್ ಆಗಂಗಿಲ್ಲ ವಿಡಿಯೋಸ್. ಓಕೆ, ಈ ರೀತಿ ಸಿಸ್ಟಮ್ ಐತಿ. ಈ ಬ್ಯಾಚ್ ಅನ್ನ ನೀವು ತೆಗೆದುಕೊಳ್ಬಹುದು. ಅದೇ ರೀತಿ ಇನ್ನೊಂದು ಪ್ರಿಪರೇಷನ್ ಮಾಡೋದಕ್ಕೋಸ್ಕರ ಬಹಳ ಅನುಕೂಲವಾಗುವಂತದ್ದು ಯಾವುದು ಅಂತಂದ್ರೆ,
ಮಾಕ್ ಟೆಸ್ಟ್ ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಈಗಾಗಲೇ ನೀವು ಸ್ಟಡಿ ಮಾಡಿರ್ತೀರಿ, ಎಲ್ಲಾನು ಓದ್ಕೊಂಡಿರ್ತೀರಿ. ಬಟ್ ಮಾಕ್ ಟೆಸ್ಟ್ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕಾಗತ್ತೆ, ಯಾವ ವಿಷಯದೊಳಗೆ ನನಗೆ ಮಾರ್ಕ್ಸ್ ಗಳು ಬರ್ತಾ ಇಲ್ಲ ಅಂತ ಹೇಳಿ ಗೊತ್ತಾಗಂಗಿಲ್ಲ. ಸೊ ಹಾಗಾಗಿ 120 ಕ್ವಶನ್ಸ್ ಗಳು 120 ಮಾರ್ಕ್ಸ್ ಗಳಿಗೆ ಒಂದು ಮಾಕ್ ಟೆಸ್ಟ್ ಇರ್ತೈತಿ ನಮ್ಮಲ್ಲಿ. ಸೊ ಅಂತಹ 10 ಮಾಕ್ ಟೆಸ್ಟ್, ಫುಲ್ ಮಾಕ್ ಟೆಸ್ಟ್ ಗಳನ್ನ ನಿಮಗೆ ಕೊಡ್ತಾ ಇದೇವಿ ಓನ್ಲಿ 199 ರುಪೀಸ್ ಅಲ್ಲಿ. ಆನ್ಲೈನ್ ಇರ್ತೈತಿ. ಇದನ್ನು ಕೂಡ ನಾವು ನಿಮ್ಮ ವಾಟ್ಸಪ್ ಗೆ ಲಿಂಕ್ ಅನ್ನ ಕಳ್ಸಿರ್ತೇವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿರ ಅಂತಂದ್ರ ಒಂದು ಪೇಜ್ ಓಪನ್ ಆಗ್ತೈತಿ. ಅಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಗಳನ್ನ ಫಿಲ್ಅಪ್ ಮಾಡಿ ನೀವು ಮುಂದೆ 1ನೇ ನಂಬರ್ ಕ್ವಶನ್ 2, 3, 4 ಹಿಂಗ 120 ಕ್ವಶನ್ಸ್ ಇರ್ತಾವು. ಅವುಗಳಿಗೆ ಸರಿ ಆನ್ಸರ್ ಅನ್ನ ಟಿಕ್ ಮಾರ್ಕ್ ಮಾಡಿ ಅದನ್ನ ಸಬ್ಮಿಟ್ ಮಾಡಿರ ಅಂತಂದ್ರ 120ಕ್ಕೆ ಎಷ್ಟು ಮಾರ್ಕ್ಸ್ ಗಳು ನಿಮ್ಗೆ ಬರ್ತಾ ಇದಾವು ಅನ್ನೋದನ್ನ ಆ ಮಾಕ್ ಟೆಸ್ಟ್ ಒಳಗ ನಿಮ್ಗೆ ಗೊತ್ತಾಗ್ತೈತಿ. ಆಮೇಲೆ ನಾವು ತೆಗೆದಿರುವಂತ ಏನ್ ಮಾಕ್ ಟೆಸ್ಟ್ ಐತಿ ಒಂದ್ ಸ್ವಲ್ಪ ಹಾರ್ಡ್ ನ ತೆಗದೇವಿ ಫಸ್ಟ್ ಗೆನ. ಯಾಕಂತಂದ್ರೆ ಈಸಿ ತೆಗದಿವಿ ಅಂತಂದ್ರೆ ನೀವು 120ರಲ್ಲಿ 110ರವರೆಗೆ ಮಾರ್ಕ್ಸ್ ತಗೋತೀರಿ. ಸೊ ಹಾಗಾಗಿ ಟಫ್ ಒಂದ್ ಸ್ವಲ್ಪ ಹಾರ್ಡ್ ಮಾಕ್ ಟೆಸ್ಟ್ ನಾವು ತೆಗೆದಿರೋದ್ರಿಂದ ಇದರಲ್ಲಿ ನೀವು 75+ ಮಾರ್ಕ್ಸ್ ಅನ್ನ ಮಾಡಿರ ಅಂತಂದ್ರ ಈ ಮಾಕ್ ಟೆಸ್ಟ್ ದಲ್ಲಿ ನಾವು ಏನ್ ಮಾಕ್ ಟೆಸ್ಟ್ ಕೊಡಾಕತ್ತೇವಿ 199ಗೆ, ಇದರಲ್ಲಿ ಒಂದು ಮಾಕ್ ಟೆಸ್ಟ್ ದಲ್ಲಿ ನೀವು 75 ಮಾರ್ಕ್ಸ್ ಗಳನ್ನ ನೀವು ತಗೊಂಡ್ರ ಅಂತಂದ್ರ ಸೊ ನೀವು ಏನು ಅಂತಂದ್ರ ಫೈನಲ್ ಎಕ್ಸಾಮ್ ದಲ್ಲಿ 90+ ಮಾಡಿದಂಗ ಅದು. ಏನ್ ನಿಮ್ಮ 2ನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತಿ RPF ಕಾನ್ಸ್ಟೇಬಲ್ ಅದು, ಅಲ್ಲಿ 90+ ಮಾಡಿದಂಗ. ನಮ್ಮಲ್ಲಿ 75 ಮಾಡಿದ್ರ ಅಂತಂದ್ರ ಅಲ್ಲಿ 90 ಮಾಡಿದಂಗ ಆಗ್ತೈತಿ. ಸೊ ಹಾಗಾಗಿ ಇದ್ರೊಳಗೆ ನೀವು 75 ತಗೊಂಡ್ರ ಅಂತಂದ್ರೆ ಈ ಸಲ ನಿಮ್ದು ಸೆಲೆಕ್ಷನ್ ಪಕ್ಕಾ ಫಿಕ್ಸ್ ಅಂತ ಹೇಳಿ ನೀವು ತಿಳ್ಕೊಂಡ್ ಬಿಡ್ರಿ. ಓಕೆ, ಸೊ ಹಾಗಿದಾವು. ಸೊ ನಿಮ್ದು ಸೆಲೆಕ್ಷನ್ ಆಗುತ್ತೋ ಇಲ್ಲೋ, ನಾವ್ ಎಷ್ಟು ಓದೇವಿ, ಎಲ್ಲಿಗಿದೇವಿ ಅನ್ನೋದನ್ನು ಕೂಡ ನೀವು ನೋಡ್ಕೋಬಹುದು. 10 ಫುಲ್ ಮಾಕ್ ಟೆಸ್ಟ್ ಗಳು ಓನ್ಲಿ 199 ದಲ್ಲಿ ಸಿಗ್ತಾ ಇದಾವೆ. ಸೊ ಇದಕ್ಕೂ ಕೂಡ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಈಗ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನೋಡೋಣ. ಇಲ್ಲಿ RPF ಕಾನ್ಸ್ಟೇಬಲ್ 2ನೇ ತಾರೀಕಿನಿಂದ ಎಕ್ಸಾಮ್ಸ್ ಇರುವಂತದ್ದು ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಈ ಎಕ್ಸಾಮ್ ನೀವು ಏನು ಅಟೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರ ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮಾಹಿತಿ ನಿಮ್ ಜೊತೆಗೆ ಹಂಚ್ಕೋಬೇಕಂತ ಹೇಳಿ ಬಂದಿನಿ ನಾನು. ಸೊ ಒಂದೇದೇನು ಅಂತಂದ್ರೆ ಓನ್ಲಿ ಎಕ್ಸಾಮ್ ಸಿಟಿ ಡೇಟ್ ಅಷ್ಟೇ ತೋರಿಸ್ತಾ ಇದೆ. ಸೊ ಬಹಳಷ್ಟು ಈಗ ಅಷ್ಟ ಬಿಟ್ಟಿದಾರ RPF ಕಾನ್ಸ್ಟೇಬಲ್ ಅದು ಓನ್ಲಿ ಡೇಟ್ ಮತ್ತು ಎಕ್ಸಾಮ್ ಸಿಟಿ ಮಾತ್ರ ಬಿಟ್ಟಾರೆ, ಬಟ್ ಎಲ್ಲಿ ಪ್ಲೇಸ್ ಐತಿ ಅನ್ನೋದು ಬಿಟ್ಟಿಲ್ಲ. ಸೊ ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ರಿ, ನಿಮ್ಗ ಅಡ್ಮಿಟ್ ಕಾರ್ಡ್ ದಲ್ಲಿ ಇದ್ರ ಬಗ್ಗೆ ಪ್ಲೇಸ್ ಬಗ್ಗೆ ಗೊತ್ತಾಗ್ತದೆ. ಅದನ್ನು ಕೂಡ ಅಲ್ಲಿ ಮಾಡ್ಯಾರ ನೋಡಿ. ಇಲ್ಲಿ ವೆನ್ಯೂ ಅಂತಂದ್ರೆ ಪ್ಲೇಸ್ ಯಾವಾಗ ಮತ್ತು ಹೇಗೆ ನೋಡೋದು. ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅಡ್ಮಿಟ್ ಕಾರ್ಡ್ ಏನ್ ಬಿಡ್ತಾರ ನಿಮಗ, ಅಡ್ಮಿಟ್ ಕಾರ್ಡ್ ಒಳಗೆ ನಿಮ್ಗ ಏನಾಗ್ತೈತಿ ಪ್ಲೇಸ್ ಎಲ್ಲಿ ಐತಿ ಅನ್ನೋದು ಗೊತ್ತಾಗ್ತದೆ. ಈಗ ನೀವು ಓನ್ಲಿ ಸಿಟಿ ಮತ್ತು ಡೇಟ್ ಮಾತ್ರ ನೋಡ್ಕೋಬಹುದು, ಯಾವ ಡೇಟ್ಗೆ ನಿಮ್ಮ ಎಕ್ಸಾಮ್ ಐತೆ ಅಂತ ಹೇಳಿ ಮತ್ತು ಸಿಟಿ ಯಾವ ಸಿಟಿ ಒಳಗೆ ಐತೆ ಅಂತ ಹೇಳಿ ನೋಡ್ಕೋಬಹುದು. ಬಟ್ ಪ್ಲೇಸ್ ಎಲ್ಲಿ ಅಂದ್ರೆ ಕಾಲೇಜ್ ಇರ್ತೈತ್ಲಾ, ಕಾಲೇಜ್ ಯಾವ್ದು, ಸೊ ಅದು ಎಲ್ಲಾನು ಕೂಡ ನಮ್ಗೆ ಅಡ್ಮಿಟ್ ಕಾರ್ಡ್ ಒಳಗನ ಗೊತ್ತಾಗ್ತೈತಿ. ನಿಮ್ಮ ಎಕ್ಸಾಮ್ ಯಾವಾಗ ಇರ್ತೈತಿ ಅದಕ್ಕಿಂತ 4 days ಬಿಫೋರ್, 4 ದಿನಗಳ ಮುಂಚಿತವಾಗಿ ನಿಮ್ಗ ಅಡ್ಮಿಟ್ ಕಾರ್ಡ್ ದಲ್ಲಿ ಏನ್ ಗೊತ್ತಾಗ್ತೈತಿ ಪ್ಲೇಸ್ ಇರುವಂತದ್ದು ಗೊತ್ತಾಗ್ತೈತಿ. ಓಕೆನಾ. ಸೊ ಇದಿಷ್ಟ ಆಯ್ತು. ಆಮೇಲೆ ಎಕ್ಸಾಮ್ ಸಿಟಿ ದೂರ ಇದೆ, ಏನ್ ಮಾಡೋದು, ಏನು ಮಾಡಕ್ ಆಗಂಗಿಲ್ಲ. ಎಕ್ಸಾಮ್ ಸಿಟಿ ಬಹಳಷ್ಟು ಜನರದು ತಮಿಳುನಾಡಿನಲ್ಲಿ ಬಂದೈತಿ, ಆಮೇಲೆ ತೆಲಂಗಾಣದಲ್ಲಿ ಬಂದೈತಿ, ಬೇರೆ ಕಡೆ ಬಂದವು, ಏನು ಮಾಡಕ್ ಆಗಂಗಿಲ್ಲ. ನಿಮ್ಗೆ ಜಾಬ್ ಬೇಕು ಅಂತಂದ್ರೆ ಹೋಗಿ ಅಲ್ಲಿ ಬರಿಲೇಬೇಕು. ಅದೇ ಮುಖ್ಯವಾಗಿರುವಂತದ್ದು ಒಂದು ಕ್ವಶನ್ ಏನು ಅಂತಂದ್ರ ಎಕ್ಸಾಮ್ ಸಿಟಿ ಚೇಂಜ್ ಮಾಡಬಹುದಾ? ಖಂಡಿತ ನಿಮ್ಮ ಎಕ್ಸಾಮ್ ಸಿಟಿ ಚೇಂಜ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದನ್ನ ಬಿಟ್ಬಿಡ್ರಿ, ಅದರದ ವಿಚಾರನ ಬಿಟ್ಬಿಡ್ರಿ. ಯಾಕಂತಂದ್ರ ನೆಕ್ಸ್ಟ್ ಏನ್ ಅಡ್ಮಿಟ್ ಕಾರ್ಡ್ ಬರ್ತೈತಿ, ಅಡ್ಮಿಟ್ ಕಾರ್ಡ್ ದಲ್ಲಿ ಅದ ನಿಮ್ಮ ಸಿಟಿ ಇರ್ತೈತಿ, ಆ ಸಿಟಿದೊಳಗೆ ಒಂದು ಪ್ಲೇಸ್ ಕೊಡ್ತಾರು ನಿಮ್ಗ, ಅಲ್ಲಿ ಹೋಗಿ ನೀವು ಎಕ್ಸಾಮ್ ಅನ್ನ ಬರಿಬೇಕು. ಈಗಾಗಲೇ ನಿಮ್ಗೆ ಗೊತ್ತಾಗೈತೆ ಸಿಟಿ ಯಾವ್ದು, ಅಲ್ಲಿ ಹೋಗ್ಲಿಕ್ಕೆ ತಯಾರಾಗ್ರಿ. 1-2 ದಿವಸ ಮುಂಚೆನ ದೂರ ಇತ್ತಂದ್ರ 1 ದಿನ ಮುಂಚೆನ ಹೋಗಿ ಅಲ್ಲಿ ಏನ್ ಮಾಡ್ರಿ, ಎಕ್ಸಾಮ್ ಸಿಟಿ ಎಲ್ಲೈತಿ ಪ್ಲೇಸ್ ಅಲ್ಲಿ ನಿಯರ್ ಹೋಗಿ ಅಲ್ಲಿ ಇದ್ಕೊಳ್ರಿ. ಲಾಡ್ಜಸ್ ಗಳಲ್ಲಿ ಅಥವಾ ಏನಾದ್ರು ವ್ಯವಸ್ಥೆ ಇತ್ತಂದ್ರ ಅಲ್ಲಿ ಹೋಗಿ ಇದ್ಕೊಳ್ರಿ, ಇರ್ರಿ ಅಲ್ಲಿ. ಆಮೇಲೆ ಲೇಟ್ ಮಾಡಕ್ ಹೋಗ್ಬೇಡ್ರಿ. ಅವ್ರ ಏನ್ ಕ್ಲೋಸಿಂಗ್ ಟೈಮ್ ಕೊಟ್ಟಿರ್ತಾರೋ ಆ ಕ್ಲೋಸಿಂಗ್ ಟೈಮ್ ಏನಿರ್ತೈತಿ, ಕ್ಲೋಸಿಂಗ್ ಟೈಮ್ ಒಳಗಡೆನೆ ಹೋಗ್ಬೇಕು. 1 ನಿಮಿಷನೂ ಕೂಡ ನೀವು ಲೇಟ್ ಆದ್ರೆ ಅಂತಂದ್ರ ನಿಮ್ಗ ಎಂಟ್ರಿ ಕೊಡಂಗಿಲ್ಲ, ಒಳಗ್ ತಗೊಳಂಗಿಲ್ಲ ಅವ್ರ. ಸೊ ಹಾಗಾಗಿ ಕ್ಲೋಸಿಂಗ್ ಟೈಮ್ ಏನೈತಿ ಅದ್ರ ಒಳಗ ಹೋಗ್ಬೇಕು. 1 ತಾಸು ಮುಂಚೆನೆ ಹೋಗಿ ಕುಂಡ್ರಿ ಅಲ್ಲಿ. ಈಗ ನೆಕ್ಸ್ಟ್ ಪ್ರಶ್ನೆ, ಸ್ಕೋರ್ ಎಷ್ಟು ಮಾಡಿದ್ರೆ ಈ ಸಲ ಸೆಲೆಕ್ಷನ್ ಆಗ್ತೈತಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈಗಾಗಲೇ ನಿಮಗೆ ಹೇಳಿದೆ 120 ಮಾರ್ಕ್ಸ್ ಇರ್ತಾವೆ, ಇದರಲ್ಲಿ 90+ ನೀವು ಮಾಡಿದ್ರೆ ಅಂತಂದ್ರ ಇದು ಎಕ್ಸಾಮ್ ಬೇಸ್ ಮೇಲೆ ಆಗುತ್ತೆ. ನಿಮ್ಮ ಎಕ್ಸಾಮ್ ಯಾವ ರೀತಿ ಹಾರ್ಡ್ ಬರ್ತಾ ಇದೆಯಾ
ಅಥವಾ ಬಹಳ ಈಸಿ ಬರ್ತಾ ಇದೆ ಅಥವಾ ಮಾಡ್ರೇಟ್ ಇದೆ. ಬಟ್ ನನ್ಗೆ ಅನ್ಸೋ ಮಟ್ಟಿಗೆ 90+ ಅಂತೂ ನೀವು ಮಾಡ್ಲೇಬೇಕು. 90+ ಆತಂದ್ರೆ ಸೆಲೆಕ್ಷನ್ ಆಗ್ತೈತಿ RPF ಕಾನ್ಸ್ಟೇಬಲ್, ಇಲ್ಲಂದ್ರ ಆಗಂಗಿಲ್ಲ. ಆಮೇಲೆ ಕಟ್ ಆಫ್ ಬಗ್ಗೆನು ಈಗಾಗಲೇ ಹೇಳಿದೆ. ಕಟ್ ಆಫ್ ನೋಡ್ರಿ, ನಮ್ಮ ಕರ್ನಾಟಕದೊಳಗ ಅಷ್ಟ ತೆಗಿಯಂಗಿಲ್ಲ, ಝೋನ್ ವೈಸ್ ಇರಂಗಿಲ್ಲ. ಆಲ್ ಓವರ್ ಇಂಡಿಯಾ ಇರುವಂತದ್ದು ಏನಿರ್ತೈತಿ ಇದ್ರದೊಂದು ಕಟ್ ಆಫ್ ಬರ್ತಾ ಇದೆ ಈ ಸಲ. ಆಲ್ ಓವರ್ ಇಂಡಿಯಾನ ಏನ್ ಮಾಡ್ತಾರು ಅಂತಂದ್ರ ನಿಮ್ದು ಕಟ್ ಆಫ್ ತೆಗಿತಾರ. ಸೊ ಹಾಗಾಗಿ ಕಟ್ ಆಫ್ ಎಸ್ ಹೋಗ್ತೈತಿ 90+. ಈಗಾಗಲೇ ನಾ ಹೇಳಿದ ಹಾಗೆ 90+ ಅಂತೂ ನೀವು ತಯಾರಿ ಮಾಡ್ಕೊಳ್ರಿ. ಇಷ್ಟು ಮಾಡ್ಕೊಂಡ್ರಿ ಅಂತಂದ್ರ ಖಂಡಿತ ನಿಮ್ದು ಸೆಲೆಕ್ಷನ್ ಆಗ್ತೈತಿ. ಓಕೆನಾ? ರೈಟ್. ಸೊ ಮಾಕ್ ಟೆಸ್ಟ್ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ಮಾಕ್ ಟೆಸ್ಟ್ ಗಳನ್ನ ಕೊಡ್ರಿ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರಾಕತ್ತಾವ ನೋಡ್ಕೊಡ್ರಿ. 199ಗೆ 10 ಮಾಕ್ ಟೆಸ್ಟ್ ಸಿಗ್ತಾ ಇದಾವು. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ ರಿವಿಷನ್ ಗೋಸ್ಕರ ಕ್ಲಾಸಸ್ ಬೇಕು ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ. ಎಲ್ಲಾನು ಕೂಡ ಇದ್ರ ಜೊತೆಗೆ PDF ನೋಟ್ಸ್ ಇರ್ತೈತಿ. ಈ ಬ್ಯಾಚ್ ಅನ್ನ ತಗೊಂಡ್ರಿ ಅಂತಂದ್ರೆ ನಿಮ್ಗೆ 899 ದಲ್ಲಿ ಇದು ನಿಮ್ಗೆ ಫ್ರೀ ಆಗಿ ಸಿಗ್ತೈತಿ. 199 ಏನೈತಿಲ್ಲ ಮಾಕ್ ಟೆಸ್ಟ್ ಇದು ಫ್ರೀ ಆಗಿ ಕೊಡಾಕತ್ತೇವಿ. ಇಲ್ಲಿದೆ ನೋಡ್ರಿ, ಮಾಕ್ ಟೆಸ್ಟ್ ಇದ್ರೊಳಗೆ ನಿಮ್ಗೆ 10 ಮಾಕ್ ಟೆಸ್ಟ್ ಈ ಬ್ಯಾಚ್ ಜೊತೆಗೆ ಫ್ರೀ ಸಿಗುತ್ತೆ. ಆಮೇಲೆ 3 ಏನಪ್ಪಾ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಟ್ ಇರ್ತಾ ಇದೆ. ಈಗಾಗಲೇ ನಿಮ್ಗೆ ಇದ್ರ ಬಗ್ಗೆ ಗೈಡೆನ್ಸ್ ಮಾಡ್ತಾನೆ ಬಂದೇವಿ RPF ಕಾನ್ಸ್ಟೇಬಲ್ ಎಕ್ಸಾಮ್ ಬಗ್ಗೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವೇನ್ ಮಾಡಬಹುದು, ನಮ್ಮ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಬಹುದು. ಓಕೆನಾ? ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವೇನ್ ಮಾಡಬಹುದು, ನನಗೆ ಕಾಂಟ್ಯಾಕ್ಟ್ ಮಾಡ್ರಿ. ಓನ್ಲಿ ಮೆಸೇಜ್ ಮಾಡ್ರಿ, ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ, ಕಾಲ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಬಹಳಷ್ಟು ಕಾಲ್ಸ್ ಗಳು ಬರೋದರಿಂದ ಆಮೇಲೆ ನನಗೆ ಪಿಕಪ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಬಿಸಿ ಇರೋದರಿಂದ ನೀವು ಮೆಸೇಜ್ ಮಾಡ್ರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ವಾಟ್ಸ್ಆಪ್ ನಂಬರ್ ಇದೆ, ಮೆಸೇಜ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದಾರೆ, ನಮ್ಮ ಕ್ಲಾಸಸ್ ಗಳನ್ನ ತೆಗೆದುಕೊಂಡಿರುವಂತ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ, RPF ತಯಾರಿಯನ್ನ ನಡೆಸಿದ್ದಾರೆ. ಅವರೆಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್. ನಮ್ಮ ಒಂದು ಹಿಟ್ ವಿತ್ ಮಾಸ್ ಯೂಟ್ಯೂಬ್ ಚಾನೆಲ್ ದಿಂದ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಎಲ್ಲರಿಗೂ ಕೂಡ ಎಷ್ಟು ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಸಮಸ್ತ ನಮ್ಮ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಕಡೆಯಿಂದ ಶುಭವಾಗ್ಲಿ. ನಿಮ್ಮ ಕನಸು ಒಂದು ಏನ್ ನೀವು ಕನಸು ಕಾಣಕತ್ತೀರಿ ಆ ಕನಸು ನನಸಾಗ್ಲಿ ಅಂತ ಹೇಳ್ತಾ, ಒಳ್ಳೆ ರೀತಿಯಿಂದ ಎಕ್ಸಾಮ್ ಬರೀರಿ, ಎಲ್ಲವನ್ನು ಒಳ್ಳೇದಾಗ್ತತಿ, ಒಳ್ಳೆಯವ್ರಿಗೆ ಒಳ್ಳೇದಾಗೇ ಆಗತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದ್ಸಲ ಬೆಸ್ಟ್ ಆಫ್ ಲಕ್. ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.